ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಿಷಿನ್ ವರ್ಕ್ ಆಗಿರೋಂಥ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಲೈನಿಂಗ್ ಕಟ್ ಮಾಡಿಕೊಂಡು ಅದಕ್ಕೆ ಈ ಬ್ಲೌಸ್ ಪೀಸ್ ಏನಿರುತ್ತಲ್ಲ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ವರ್ಕ್ ಆಗಿರೋ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲು ನೀಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಅವ್ರು ವರ್ಕ್ ಮಾಡಿಕೊಟ್ಟಿರ್ತಾರಲ್ವಾ ಅದರಲ್ಲಿ ಕೆಲವೊಂದು ಆಲ್ಟ್ರೇಷನ್ಸ್ಗಳು ಇರುತ್ತೆ. ಅಂದರೆ ಅಳತೆ ಬ್ಲೌಸಿಗೂ ಇದಕ್ಕೂ ಸ್ವಲ್ಪ ಚೇಂಜಸ್ ಬಂದಿರುತ್ತೆ. ಅದನ್ನು ಯಾವ ರೀತಿ ಆಲ್ಟ್ರ್ ಮಾಡ್ಕೋಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟಿರ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಾದಮೇಲೆ ನೀವು ಕೂಡ ಲೈನಿಂಗ್ ಕಟಿಂಗ್ ಮಾಡಿ ಅದಾದಮೇಲೆ ಬ್ಲೌಸ್ ಪೀಸನ್ನು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋದಲ್ಲಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸ್ ಏನಿದೆಯಲ್ಲ ಅದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸು ಇದೆ. ನಾನು ಇಲ್ಲಿ ಮೆಷರ್ಮೆಂಟನ್ನು ಬರ್ಕೊಂಡಿದ್ದೀನಿ. ಮೆಷರ್ಮೆಂಟ್ ಪ್ರಕಾರ ನಾನು ಇವಾಗ ನಿಮಗೆ ಕಟ್ಟಿಂಗನ್ನು ಮಾಡಿ ತೋರಿಸ್ತೀನಿ. ಓಕೆನಾ? ಚೆಸ್ಟ್ ಮೆಷರ್ಮೆಂಟು 42 ಸೈಜ್ ಇದೆ. ಅದಕ್ಕೆ ನಾನು ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 42 ಇಂಚಿಗೆ 10.5 ಇಂಚು ನಮಗೆ ರೆಡಿ ಬೇಕು. 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ನಾನು ಇನ್ನೂ 1 ಇಂಚ್ ಎಕ್ಸ್ಟ್ರಾ ತೊಗೊಂಡೆ. ಏಕೆಂದರೆ ಟಕ್ಸ್ ಪಾಯಿಂಟನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು. ಸೊ ಟೋಟಲ್ಲು ನಾನು 12.5 ಇಂಚನ್ನು ಸೇರಿಸಿ ಎಕ್ಸ್ಟ್ರಾ ತೊಗೊಂಡು 12.5 ಇಂಚಿಗೆ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ನನಗೆ ಬ್ಲೌಸ್ ಲೆಂತು ಟೋಟಲ್ಲು 15 ಇಂಚು ಬರಬೇಕು. ಅದಕ್ಕೆ 1 ಇಂಚನ್ನು ಸೇರಿಸಿ ನಾನು 16 ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ. ಓಕೆನಾ? ಇವಾಗ ಒಂದು ಲೈನ್ ಹಾಕೋಣ. ಲೈನ್ ಹಾಕಿ ಆದಮೇಲೆ 42 ಸೈಜ್ಗೆ ಚೆಸ್ಟ್ ಮೆಜರ್ಮೆಂಟು 2.5 ಇಂಚು, 2.5 ಇಂಚು ನೆಕ್ ಓಪನ್ನು, ಶೋಲ್ಡರು 3.25 ಇಂಚ್ ತೊಗೊತೀನಿ. ಯಾಕೆಂದರೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ 3.25 ಇಂಚ್ ತೊಗೊತೀನಿ. ಇಲ್ಲಾಂದರೆ 3.5 ಇಂಚನ್ನು ತೊಗೋಬೇಕಾಗುತ್ತೆ. ಆಯಿತಾ? ಇದಾದಮೇಲೆ ಹಾರ್ಮೋಲನ್ನು 6.25 ಇಂಚಿಗೆ ಇಟ್ಕೊತಾ ಇದ್ದೀನಿ. ನಾನು ಎರಡು ಸೈಡು ಸಹ 6.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಆರ್ಮೋಲಿಗೆ ಒಂದು ಲೈನನ್ನು ಹಾಕ್ಕೊತೀನಿ. ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಇವಾಗ ಲೈನ್ ಹಾಕ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯಾ ಮಾರ್ಕ್ ಮಾಡ್ಕೊತೀನಿ. ನನಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟು 10.5 ಇಂಚ್ ಬರ್ತಾ ಇದೆ. ಅಳತೆ ಬ್ಲೌಸಲ್ಲಿ ಎರಡು ಸೈಡು ಸಹ 10.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆರ್ಮೋಲ್ ಡೀಪ್ ಏನಿರುತ್ತಲ್ಲ ಹಾಫ್ ತೊಗೊಂಡಿದ್ದೀನಿ. ಇಲ್ಲಿ ಬ್ಯಾಕಲ್ಲಿ ಹಾರ್ಮೋಲ್ ಶೇಪ್ ತೆಗೆಯೋದಕ್ಕೆ 1.25 ಇಂಚಿಗೆ ಮಾರ್ಕನ್ನು ಮಾಡಿ ಒಂದು ಶೇಪನ್ನು ಕೊಟ್ಕೋಬೇಕು. ರೌಂಡ್ ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟಿಗೆ 1 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 1 ಇಂಚು ಗ್ಯಾಪ್ ಬಿಟ್ಟು ಇಲ್ಲಿ ನೋಡಿ ನೀಟಾಗಿ ಈ ರೀತಿ ಶೇಪನ್ನು ತೆಗೀರಿ. ಓಕೆನಾ? ಇಷ್ಟು ತೆಗ್ದಾಯ್ತಲ್ವ? ಇವಾಗ ನೋಡಿ ನಾವಿಲ್ಲಿ ಫ್ರಂಟನ್ನು ಸಹ ನೀವು ಫ್ರಂಟ್ ಡೀಪ್ ಏನಿದೆ ಅಲ್ಲ ನೋಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಈ ಫ್ರಂಟ್ ಡೀಪ್ ಏನಿದೆಯಲ್ಲ ಅದನ್ನು ಮಾರ್ಕ್ ಮಾಡ್ಕೋಬೇಡಿ. ಬ್ಯಾಕ್ ಡೀಪ್ ಏನಿದೆಯಲ್ಲ ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನೋಡಿ ನಮಗೆ ಬ್ಲೌಸಲ್ಲೇ ಆಲ್ರೆಡಿ ಶೇಪು ಮತ್ತು ಡೀಪ್ ಎಷ್ಟು ಬೇಕಿರುತ್ತೋ ಎಲ್ಲ ಆಲ್ರೆಡಿ ಅವ್ರು ವರ್ಕ್ ಮಾಡೋರು ಮಾಡಿರ್ತಾರೆ. ಫ್ರಂಟಲ್ಲೂ ಅಷ್ಟೇ ಶೇಪ್ ಮಾಡಿರ್ತಾರೆ. ನಾವೇನಾದರೂ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಅದು ಆ ಶೇಪಿಗೂ ನಮ್ಮ ಶೇಪಿಗೂ ಮ್ಯಾಚ್ ಆಗಲಿಲ್ಲ ಅಂದರೆ ನಾವು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆನಾ? ಆದರೆ ಇಲ್ಲಿ ನಾನು ಫ್ರಂಟಲ್ಲಿ ಶೇಪ್ ಎಷ್ಟು ಬೇಕು ಅಂತ ಹೇಳಿ ಮಾರ್ಕ್ ಹಾಕ್ಕೊತೀನಿ. ರೆಡಿ ನನಗೆ 7 ಇಂಚ್ ಬೇಕು. ಅರ್ಧ ಇಂಚನ್ನು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಯಾಕೆಂದರೆ ಇಲ್ಲಿಂದ ಕೆಳಗಡೆಗೆ ನಾನು ಮೆಷರ್ಮೆಂಟ್ ತೊಗೋಬೇಕಲ್ವ, ಅದಕ್ಕೋಸ್ಕರ ಮಾತ್ರ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಇವಾಗ ಅಳತೆ ಬ್ಲೌಸನ್ನು ತೊಗೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಉಕ್ಸ್ ಪಟ್ಟಿ ಕಡೆ ಎಷ್ಟಿದೆ ಅಂತ ಹೇಳಿ ಒಂದ್ಸಲ ನೋಡ್ಕೊತೀನಿ. ಕಾಣಿಸ್ತಾ ಇದೆ ಅಲ್ಲ? ಸ್ವಲ್ಪ ಹತ್ರ ಬಂದು ಉಕ್ಸ್ ಪಟ್ಟಿ ಹತ್ರ ನೋಡಿ, ಇಲ್ಲಿ 4.25 ಇಂಚಿದೆ. ಇದಕ್ಕೆ 1 ಇಂಚನ್ನು ಸೇರಿಸಿ ನಾನು 5.25 ಇಂಚಿಗೆ ಮಾರ್ಕನ್ನು ಹಾಕ್ತೀನಿ. ಅದಾದಮೇಲೆ ನೆಕ್ಸ್ಟು ಸೆಂಟ್ರ್ ಟಕ್ಸನ್ನು ತಗೋಬೇಕು. ಸೆಂಟ್ರ್ ಟಕ್ಸು ರೆಡಿ ನಮಗೆ
14 ಇಂಚಿದೆ. 14 ಇಂಚಿಗೆ ಅರ್ಧ ಇಂಚನ್ನು ಸೇರಿಸಿ 14.5 ಇಂಚಿಗೆ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಷ್ಟೊಂದು ತೊಗೊತೀರಾ ಅಂತ ಕೇಳ್ಬೋದು. ಹೌದು, ಇದು 42 ಸೈಜ್ ಆಗಿರೋದ್ರಿಂದ ಟಕ್ಸ್ ಪಾಯಿಂಟ್ ಎಲ್ಲ ಜಾಸ್ತಿ ಬಂದಿರುತ್ತೆ. ಅದನ್ನು ನೋಡ್ಕೊಂಡು ನೀವು ಕರೆಕ್ಟಾಗಿ ಕಟಿಂಗನ್ನು ಮಾಡ್ಕೋಬೇಕು. ಸೈಡಲ್ಲಿ ಎಷ್ಟಿದೆ ಅಂತೇಳಿ ನೋಡ್ಕೊತೀನಿ. ಸೈಡಲ್ಲಿ 6.25 ಇಂಚಿದೆ. ಅದಕ್ಕೆ 1 ಇಂಚನ್ನು ಸೇರಿಸಿ 7.25 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತೀನಿ. ಸೊ ನಮಗಿಲ್ಲಿ 3 ಪಾಯಿಂಟ್ ಸಿಕ್ತು. 2 ಪಾಯಿಂಟಿಗೆ ಮೊದಲು ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ 3.25 ಇಂಚು ಗ್ಯಾಪ್ ಬಿಟ್ಕೊಂಡು ನೀಟಾಗಿ ಶೇಪನ್ನು ಕೊಡ್ತಾಯಿದೆ. ಓಕೆನಾ? ಇದು 3 ಡಾಟನ್ನೇ ಸೇರಿಸಿ ನೋಡಿ. 1 2 3 3 ಡಾಟನ್ನು ಸಹ ಜಾಯಿನ್ ಮಾಡಿದ್ದೀನಿ. ಓಕೆನಾ? ಈ ರೀತಿ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ಟಕ್ಸ್ ನೋಡಿ, ಇಲ್ಲಿಗೆ ನೆಕ್ ಪೋರ್ಷನ್ನು ಇಷ್ಟಕ್ಕೆ ಬರಬೇಕು. ಆದರೆ ನಾನು ಇಲ್ಲಿ ಶೇಪ್ ತಕ್ಕೊಂಡಿಲ್ಲ, ಯಾಕೆಂದರೆ ವರ್ಕ್ ಮಾಡ್ಕೊತೀನಲ್ವ, ನಂಗೆ ಅದರಲ್ಲೇ ಶೇಪ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಶೇಪನ್ನು ಕೊಟ್ಟಿಲ್ಲ. ನೋಡ್ಕೊಳ್ಳಿ, ಟಕ್ಸ್ ಪಾಯಿಂಟನ್ನು ನೋಡ್ಕೊಳ್ಳಿ. ನಾನು ಟಕ್ಸ್ ಪಾಯಿಂಟನ್ನು ಇವರಿಗೆ 1.25 ಇಂಚು ಮತ್ತು 1.25 ಇಂಚು ಟಕ್ಸ್ ಪಾಯಿಂಟನ್ನು ಕೊಡ್ತಾಯಿದ್ದೀನಿ. ಟಕ್ಸ್ ಲೆಂತನ್ನು 3 ಇಂಚಿಗೆ ಕೊಡ್ತಾಯಿದ್ದೀನಿ. ಸೈಜು ದೊಡ್ಡದಾದಷ್ಟು ನಾವು ಇದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಈ ಮೊದಲೇ ಟಕ್ಸ್ ಬರುತ್ತಲ್ಲ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಏನಿರುತ್ತೋ ಅದರಲ್ಲಿ ಅರ್ಧ. ಟಕ್ಸ್ ಲೆಂತ್ ಬಂದು 2.25 ಇಂಚು ಕೊಡ್ತೀವಿ. ಇಲ್ಲೂ ಅಷ್ಟೇ ಆರ್ಮೋಲ್ ಹತ್ರ ಬರುತ್ತಲ್ವ, ಆ ಟಕ್ಸನ್ನು 3.25 ಇಂಚಿಗೆ ಕೊಟ್ಕೊತೀನಿ. ಇನ್ನು ಸೈಡಲ್ಲಿ ಬರೋ ಟಕ್ಸು 2 ಇಂಚು ಮೇಲಕ್ಕೆ, ಅಂದರೆ ಇಲ್ಲೇನು ನಮ್ಮದು ಬೆಲ್ಟ್ ಪಟ್ಟಿ ಇದೆಯಲ್ಲ, ಬೆಲ್ಟ್ ಪಟ್ಟಿಗಿಂತ ಮೇಲೆ ನಾವು ಇಲ್ಲೊಂದು ಸ್ವಲ್ಪ ಕ್ರಾಸ್ ಆಗಿದೆ ಲೈನು, ಅದನ್ನು ಸ್ಟ್ರೈಟ್ ಮಾಡ್ಕೊತೀನಿ. ಇಲ್ಲಿಂದ ಮೇಲಕ್ಕೆ 2 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಸೆಂಟ್ರ್ ಟಕ್ಸಿಂದ 2.25 ಇಂಚು ಗ್ಯಾಪ್ ಬಿಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಗೊತ್ತಲ್ಲ, ಈ ಕಡೆ ಸೈಡಿಗೆ ಟೇಪಿಂದ ಈ ಕಡೆ ಸೈಡಿಗೆ ಹಾಕಿದ್ರೆ ಕ್ರಾಸ್ ಆಗಿ ನಮಗೆ 4ನೇ ಟಕ್ಸು ಬಂದೋಯ್ತು. ಓಕೆನಾ? ಇಷ್ಟೇ ಮಾರ್ಕಿಂಗ್ ಮಾಡೋದು. ನೋಡಿ, ತುಂಬ ಈಸಿಯಾಗಿದೆ ಮಾರ್ಕಿಂಗ್ ಮಾಡೋದು. ಇಷ್ಟು ಮಾರ್ಕಿಂಗನ್ನು ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಫ್ರಂಟ್ ನೆಕ್ಕನ್ನು ತೆಗ್ದಿಲ್ಲ ಮತ್ತು ಬ್ಯಾಕ್ ನೆಕ್ಕಿಗೂ ಯಾವುದೇ ರೀತಿ ಶೇಪನ್ನು ತೆಗೆದಿಲ್ಲ. ಅದ್ರ ಜೊತೆಗೆ ಕಟ್ಟಿಂಗನ್ನು ಸಹ ಮಾಡಲ್ಲ. ಇಲ್ಲಿ ಟಕ್ಸ್ ಒಂದು ಇದನ್ನು ಸ್ಟಿಚಿಂಗ್ ಮಾಡುವಾಗಲೂ ಹೇಳ್ಕೊಡ್ತೀನಿ, ಅಥವಾ ನೀವು ಇವಾಗಲೇ ಕೂಡ ಮಾಡ್ಕೋಬೋದು. ನಾನು ಆಮೇಲೆ ಯಾಕೆ ಮಾಡ್ಕೊತೀನಿ ಅಂದರೆ, ಕೆಲವೊಂದು ಸಲ ನಾವು ವರ್ಕ್ ಮಾಡಿರ್ತೀವಲ್ವ, ಆ ವರ್ಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇದೆರಡು ಏನಿರುತ್ತಲ್ಲ ಸೆಂಟ್ರಿಗೆ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವಿಲ್ಲಿ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿರ್ತೀವಲ್ವ, ಅದ್ರ ಸೆಂಟ್ರಿಗೆ ನಾವು ಟಕ್ಸನ್ನು ಕೊಟ್ಕೋಬೇಕಾಗುತ್ತೆ ಕೆಲವೊಂದು ಸಲ ವರ್ಕ್ ಬ್ಲೌಸಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಮಾರ್ಕನ್ನು ಮಾಡ್ತಾ ಇಲ್ಲ. ನೋಡಿ, ವರ್ಕ್ ಬ್ಲೌಸಿಗೆ ನಾವು ಇಷ್ಟೇ ಮಾರ್ಕನ್ನು ಮಾಡೋದು, ಎಕ್ಸ್ಟ್ರಾ ಏನು ಮಾರ್ಕ್ ಮಾಡೋಂಗಿಲ್ಲ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ ಮಾಡಿಕೊಂಡು ಅದಾದಮೇಲೆ ನಾನು ಅಳತೆ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಓಕೆನಾ? ನಾನು ಇಲ್ಲಿ ನಿಮಗೆ ಕಟಿಂಗ್ ವಿಡಿಯೋ ಎಲ್ಲ ಏನು ತೋರಿಸಲ್ಲ, ಯಾಕೆಂದರೆ ಅದು ಜಾಸ್ತಿ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಇದಾದಮೇಲೆ ಫಸ್ಟು ಕಟ್ಟಿಂಗ್ ಎಲ್ಲ ಮಾಡಿ ಆದಮೇಲೆ ನಿಮ್ಗೆ ಯಾವ ರೀತಿ ಕಟ್ಟಿಂಗ್ ಆಯಿತು ಅಂತೇಳಿ ತೋರಿಸ್ತೀನಿ. ಓಕೆನಾ? ನೋಡಿ, ನಾನಿಲ್ಲಿ ಬ್ಯಾಕು ಮತ್ತು ಫ್ರಂಟನ್ನು ಕಟ್ ಮಾಡಿಕೊಂಡೆ. ಆದರೆ ನೆಕ್ ಪೋರ್ಷನ್ನಲ್ಲಿ ಯಾವುದೇ ರೀತಿ ಶೇಪನ್ನು ಕೊಟ್ಟಿಲ್ಲ. ಬ್ಯಾಕಲ್ಲೂ ಅಷ್ಟೇ, ನೆಕ್ಕಲ್ಲೂ ಫ್ರಂಟ್ ನೆಕ್ಕಲ್ಲೂ ಯಾವುದೇ ರೀತಿ ಶೇಪನ್ನು ಕೊಡದೆ ಇದನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನ್ಯಾಚನ್ನು ಕೊಟ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಒಂದು ಅಂದರೆ ನಾವು ನೆಕ್ ಓಪನ್ ಎಲ್ಲಿಗೆ ತೊಗೊಂಡಿದ್ವಲ್ಲ ಅಲ್ಲಿಗೆ ಮತ್ತು ಸೆಂಟ್ರ್ ಪಾಯಿಂಟಿಗೆ ನ್ಯಾಚನ್ನು ಕೊಟ್ಟು ಕಟ್ಟಿಂಗನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆನಾ? ಇಷ್ಟ ಆಯ್ತಲ್ವ? ಇದಾದಮೇಲೆ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಂಗೆ ಇದರಲ್ಲಿ ಬಟ್ಟೆ ಮಿಕ್ಕಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಹಾರ್ಮೋಲಿಂದ ಏನು ಮಿಕ್ಕಿದೆಯಲ್ಲ ಹಾರ್ಮೋಲ್ ಹತ್ರ ಕಟ್ ಮಾಡಿಕೊಂಡು ಇದರಲ್ಲಿ ಬೆಲ್ಟ್ ಪಟ್ಟಿಯನ್ನು ಕಟ್ಟಿಂಗನ್ನು ಮಾಡ್ಕೊತೀನಿ. ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಕಡೆನೂ ಅಷ್ಟೇ, ಸ್ಮಾಲ್ ಸೈಜ್ ಅವರಿಗಾದರೆ ನಮಗೆ ಬೆಲ್ಟ್ ಪಟ್ಟಿಗೂ ಅಲ್ಲೇ ಬಟ್ಟೆ ಮಿಗುತ್ತೆ. ಆದರೆ ಇಲ್ಲಿ ಮಿಕ್ಕಿಲ್ಲ ನನಗೆ. ನೋಡ್ತಾ ಇರ್ಬೋದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನವಾಗೇ ಹೇಳ್ಕೊಡ್ತೀನಿ, ಯಾಕೆಂದರೆ ಹೊಸಬ್ರು ನೋಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನನಗೆ ರೆಡಿ 2.25 ಇಂಚ್ ಬರಬೇಕು.
3.25 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಸೈಡಲ್ಲಿ 2.25 ಇಂಚು ಬರಬೇಕು, ಇಲ್ಲೂ ಅಷ್ಟೇ 2.25 ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊತೀನಿ. ಸೆಂಟ್ರಲ್ಲಿ 3 ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ, 2.25 ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ. ಇಲ್ಲಿಂದ ನೀಟಾಗಿ ಈ ರೀತಿ ಶೇಪನ್ನು ಕೊಟ್ಕೊಂಡ್ರೆ ನಮಗೆ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಇಲ್ಲೂ ಅಷ್ಟೇ ನೋಡಿ, ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಎಕ್ಸ್ಟ್ರಾ ಬಟ್ಟೆ ಯಾವುದನ್ನು ಆಮೇಲೆ ಕಟ್ ಮಾಡೋಣ ಅಂತೇಳಿ ಬಿಟ್ಕೋಬೇಡಿ ನೀವು. ಓಕೆನಾ, ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಇನ್ನೆರಡು ಪೀಸನ್ನು ನಾನು ಆಮೇಲೆ ಕಟ್ಟಿಂಗ್ ಮಾಡ್ಕೊತೀನಿ. ಇವಾಗ ಸ್ಲೀವ್ಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಫ್ರಂಟು ಬ್ಯಾಕು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಡಿರೋದು ಎಲ್ಲ ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಸ್ಲೀವ್ಸಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಸ್ಲೀವ್ಸಿಗೂ ಅಷ್ಟೇ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನು ನಿಮಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡೇ ಕಟ್ಟಿಂಗನ್ನು ಮಾಡಿ ತೋರಿಸ್ತೀನಿ. ಓಕೆನಾ, ಇವಾಗ ಜಸ್ಟ್ ನಾನು ಲೆಂತ್ ಎಷ್ಟು ಬೇಕು ಅಂತೇಳಿ ಕಟ್ ಮಾಡ್ಕೊತೀನಿ. ನನಗೆ ಟೋಟಲ್ ರೆಡಿ ಲೆಂತ್ ಬೇಕು, ಅವರಿಗೆ 9.25 ಇಂಚು ರೆಡಿ ಬೇಕು. ಅದಕ್ಕೆ 1 ಇಂಚನ್ನು ಸೇರಿಸಿ 10.25 ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊತೀನಿ. ನೋಡಿ, 10.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಕಟ್ಟಿಂಗನ್ನು ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ಇಷ್ಟಕ್ಕೆ ಮತ್ತೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ನಾನು ನಿಮಗೆ ಕಟ್ಟಿಂಗನ್ನು ರೆಡಿ. ನಮಗೆ 9.25 ಇಂಚ್ ಬೇಕು. 10.25 ಇಂಚನ್ನು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಒಂದು ಸೈಡಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡ್ಕೊಂಡಿರೋದನ್ನು ಆಪೋಸಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ 9.25 ರೆಡಿಗೆ 3.25 ಇಂಚು ಡೌನಿಂಗನ್ನು ತೊಗೊತಾ ಇದ್ದೀನಿ. ನಾನು ಡೌನಿಂಗನ್ನು ತೊಗೊಂಡು ಆರ್ಮೋಲ್ ರೌಂಡು ಇವರಿಗೆ 9.25 ಇಂಚ್ ಬರುತ್ತೆ. ಓಕೆನಾ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ. ಸ್ಲೀವ್ಸ್ ರೌಂಡು ಇಲ್ಲಿ ಎಷ್ಟಿದೆ, 6.25 ಇಂಚಿದೆ. 2 ಇಂಚನ್ನು ಸೇರಿಸಿ 2 ಎಕ್ಸ್ಟ್ರಾ 2 ಇಂಚನ್ನು ತೊಗೊಂಡಿದ್ದೀನಿ. ಓಕೆನಾ, ಈ ರೀತಿ ಬರುತ್ತೆ. ಇವಾಗ ಇದಕ್ಕೆ ಶೇಪನ್ನು ತೆಗಿತೀನಿ ನಾನು. ನೋಡಿ, ಇದು ಬ್ಯಾಕ್ ಶೇಪು ಮತ್ತು ಫ್ರಂಟ್ ಶೇಪನ್ನು ಸಹ ತೆಗಿಬೇಕಲ್ವಾ. ಈ ರೀತಿ ಫ್ರಂಟ್ ಶೇಪನ್ನೇ ತೆಗೆದಿದ್ದೀನಿ. ಸ್ಲೀವ್ಸ್ ಕಟ್ಟಿಂಗು ನಾರ್ಮಲಾಗಿ ನಾವೇನು ಕಟ್ ಮಾಡ್ಕೊತೀವಲ್ಲ, ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಆದಮೇಲೆ ನಾನು ಬ್ಲೌಸಿಗೆ ಯಾವ ರೀತಿ ಇಟ್ಕೊಂಡು ಕಟ್ ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಓಕೆನಾ, ಎಕ್ಸ್ಟ್ರಾ ಏನಿದೆ ಅಲ್ಲ ಎಲ್ಲ ನೀಟಾಗಿ ಶೇಪನ್ನು ಕಟ್ಟಿಂಗ್ ಮಾಡ್ಕೊತೀನಿ. ಸೆಂಟ್ರಲ್ಲಿ ಒಂದು ನ್ಯಾಚನ್ನು ಕೊಟ್ಕೊತೀನಿ, ಮತ್ತು ಇಲ್ಲೂ ಅಷ್ಟೇ ನ್ಯಾಚ್ ಕೊಟ್ಕೊತೀನಿ. ಫ್ರಂಟ್ ಶೇಪ್ ಏನಿದೆಯಲ್ಲ, 2 ಲೈನಿಂಗ್ ಮಾತ್ರ ತೆಗೆದು ಫ್ರಂಟ್ ಶೇಪನ್ನು ತೆಗಿತೀನಿ. ನಮಗೆ ಫ್ರಂಟು ಬ್ಯಾಕಿಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಒಂದು ನ್ಯಾಚನ್ನು ಕೊಟ್ಕೊಳ್ಳಿ. ಓಕೆನಾ, ಇವಾಗ ರೆಡಿ ಆಯಿತು. ಇದಾದಮೇಲೆ ನಾನು ವರ್ಕ್ ಮಾಡಿರೋ ಬ್ಲೌಸನ್ನು ಯಾವ ರೀತಿ ಇಟ್ಕೊಂಡು ಕಟ್ಟಿಂಗನ್ನು ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ಸ್ಲೀವ್ಸ್ ಏನಿದೆ ಅಲ್ಲ, ಈಗ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಸ್ಲೀವ್ಸನ್ನು ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ಸ್ ಈ ಥರ ವರ್ಕ್ ಮಾಡಿದ್ದಾರೆ ಅವರು. ಸ್ವಲ್ಪ ನೋಡ್ತಾ ಇರ್ಬೋದು, ಇಲ್ಲಿ ವರ್ಕ್ ಆಲ್ರೆಡಿ ಕ್ರಾಸಾಗಿ ಮಾಡಿಬಿಟ್ಟಿದ್ದಾರೆ ಅವರು ವರ್ಕ್ ಮಾಡುವಾಗ. ಅದಕ್ಕೆ ನಾನಿಲ್ಲಿ ಒಂದು ಲೈನನ್ನು ಹಾಕ್ಕೊತೀನಿ. ಅದಾದಮೇಲೆ ನಮಗಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕು, ಅರ್ಧ ಇಂಚು ಬೇಕು. ವರ್ಕು ಕರೆಕ್ಟಾಗಿದ್ದರೆ ನೀವೇನು ಆರ್ಡ್ರ್ ಮಾಡ್ಕೊಳ್ಳೋಂಗಿಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಕ್ರಾಸ್ ಆಗಿದೆ ಮತ್ತು ಬಾರ್ಡ್ರು ಬೇರೆ ಇಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಲೈನನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ, ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಕ್ರಾಸ್ ಆಗಿದೆ.
ಈ ಥರ ಎಲ್ಲ ಕರೆಕ್ಷನ್ಸ್ ಮಾಡಿಕೊಂಡ್ರೇ ನಿಮ್ಗೆ ಅದು ಬ್ಲೌಸು ಸ್ಟಿಚಿಂಗು ಪರ್ಫೆಕ್ಟಾಗಿ ಬರೋದು. ಇಲ್ಲೂ ಅಷ್ಟೇ 1/2 ಇಂಚ್ ಏನು ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊತೀವಲ್ವ ನೋಡಿ, 1/2 ಇಂಚಿಗೆ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. 2 ಅಷ್ಟೇ ನೋಡಿ, ಕ್ರಾಸಾಗಿ ಬಂದಿದೆ. ಈ ರೀತಿ ಬಂದಿದೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮೊದಲು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅಲ್ಲ, ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ಟಿಂಗ್ ಮಾಡಿ ತೆಗೆದುಬಿಡ್ತೀನಿ. ಇದನ್ನು ಫಸ್ಟು ಬಾರ್ಡ್ರ್ ಇತ್ತು ಅಂದರೆ ನೀವು ಇದನ್ನೆಲ್ಲ ಕಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಾರ್ಡ್ರ್ ಇಲ್ಲ, ಮತ್ತು ನೋಡಿ ಬಟ್ಟೆ ತುಂಬ ಕ್ರಾಸ್ ಆಗಿರೋದ್ರಿಂದ ಎಕ್ಸಾಕ್ಟಾಗಿ ನನಗೆ ಎಷ್ಟು ಬೇಕೋ ಅಷ್ಟು, ಅಂದರೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಇಟ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಬಾರ್ಡ್ರ್ ಇತ್ತು ನೀಟಾಗಿತ್ತು ಅಂದರೆ ಕರೆಕ್ಟಾಗಿ ಇಷ್ಟು ಬಂದಿರುತ್ತೆ ನಿಮಗೆ. ಓಕೆನಾ? ಇಲ್ಲೂ ಅಷ್ಟೇ ವರ್ಕ್ ಮಾಡಿರೋದು ಸೆಂಟ್ರಿಗಿರಬೇಕು ನೋಡಿ. ವರ್ಕ್ ಮಾಡೋವಾಗ ಸ್ವಲ್ಪ ಕೆಲವೊಬ್ಬರು ಚೇಂಜಸ್ ಮಾಡಿರ್ತಾರೆ. ನೋಡಿ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ಬಟ್ಟೆ ಸ್ವಲ್ಪ ವೇರಿಯೇಷನ್ಸ್ ಇದೆ. ಇದು ಸೆಂಟ್ರ್ ಪಾಯಿಂಟು. 2 ಸ್ಲೀವ್ ಕೂಡ ಒಟ್ಟಿಗೆ ಕಟ್ ಮಾಡ್ಕೊತಾ ಇರೋದ್ರಿಂದ ಇದು ಸೆಂಟ್ರ್ ಪಾಯಿಂಟು. ಈ ಕಡೆನಲ್ಲೂ ಸಹ ಇದು ಸೆಂಟ್ರ್ ಪಾಯಿಂಟು. ಇಲ್ಲಿ ನೋಡಿ, ಇಲ್ಲಿ ವರ್ಕ್ ಇದೆಯಲ್ಲ, ಇದು ನಮಗೆ ಸೆಂಟ್ರ್ ಪಾಯಿಂಟಿಗೆ ಬರುತ್ತೆ. 2 ಸೈಡು ಸಹ ಸೆಂಟ್ರ್ ಪಾಯಿಂಟು ಸೇಮೇ ಬಂದಿದೆ. ಇಲ್ಲಿ ಸೆಂಟ್ರಿಗೆ ಏನು ಮ್ಯಾಚ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇಲ್ಲಿ ಬಟ್ಟೆ ನಾವು ಆ ಕಡೆ ಈ ಕಡೆ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ನಾವು ಆಮೇಲೆ ಸ್ಟಿಚ್ ಮಾಡುವಾಗ ಅಟ್ಯಾಚನ್ನು ಮಾಡ್ಕೊಳ್ಳೋಣ. ಮೊದಲು 1/4 ಇಂಚ್ ಗ್ಯಾಪನ್ನು ಬಿಟ್ಟು ನಾನು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಹಾಕ್ಕೊಂಡು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಬಟ್ಟೆ ಏನು ಅಟ್ಯಾಚ್ ಮಾಡ್ಕೋಬೇಕಲ್ವಾ, ಅದನ್ನು ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋವಾಗ ಮಾಡ್ಕೊಳ್ಳೋಣ. ಓಪನ್ ಮಾಡಿ ಇಟ್ಕೊಂಡು ಇದನ್ನು ಒಂದು ಸೈಡಿಗೆ ತೆಗೆದಿಟ್ಬಿಡೋಣ. ಮತ್ತೆ ಎಕ್ಸ್ಟ್ರಾ ಬಟ್ಟೆ ಇರೋದು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾರ್ಮಲ್ ಬ್ಲೌಸ್ ಥರ ಹೆಂಗೋ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಸ್ಟಿಚ್ ಮಾಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೋಬೇಕು. ನೋಡಿ ಫ್ರಂಟ್ ಪಾರ್ಟು ಇಲ್ಲಿ ನನಗೆ ಡೀಪು 7 ಇಂಚು ರೆಡಿ ಬೇಕು. ಸೊ 7 ಇಂಚ್ ಇದೆ, ಅದಕ್ಕೆ 1/2 ಇಂಚು ಮಾರ್ಜಿನನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ನಮಗೆ ವರ್ಕು ಕಂಪಲ್ಸರಿ ರೈಟ್ ಸೈಡಿಗೆ ಬರಬೇಕು. ಓಕೆನಾ? ಫ್ರಂಟ್ ಏನಿದೆಯಲ್ಲ ಅದನ್ನು ನಾನು ಓಪನ್ ಮಾಡ್ಕೊಂಡಿರಲಿಲ್ಲ, ಲೈನಿಂಗ್ ಜಾಯಿನ್ ಮಾಡಿ ಕಟ್ ಮಾಡ್ಕೊಂಡಿದ್ನಲ್ಲ. ಇವಾಗ ನಾವು ಇಲ್ಲಿಗೆ ಕರೆಕ್ಟಾಗಿ ವರ್ಕ್ ಏನಿದೆಯಲ್ಲ ಇಲ್ಲಿಗೆ ನೀಟಾಗಿ ಇಟ್ಕೋಬೇಕು. ಇಲ್ಲ ಮ್ಯಾಚ್ ಕೊಟ್ಕೊಂಡಿದ್ದೀನಿ ನೆಕ್ ಓಪನ್ ಎಲ್ಲಿಗೆ ಬರಬೇಕು ಅಂತ. ನೋಡಿ ಈ ಥರ ಬರಬೇಕು. ಇಲ್ಲೂ ಅಷ್ಟೇ ಇಲ್ಲಿ ಸುತ್ತಲೂ 1/4 ಇಂಚು ಎಕ್ಸ್ಟ್ರಾ ಏನು ನಾರ್ಮಲಾಗಿ ಏನು ಕಟ್ ಮಾಡ್ಕೊತೀವಲ್ವ ಎಕ್ಸ್ಟ್ರಾ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಕ್ರಾಸ್ ಕಟ್ಟಿಂಗ್ ಬರುತ್ತೆ. ಸೊ ಶೇಪ್ ನಾವು ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೆಗ್ದಿರೋದ್ರಿಂದ ಲೈನಿಂಗ್ ಈ ರೀತಿ ಕಾಣಿಸ್ತಾ ಇದೆ ನಮಗೆ. ಓಕೆನಾ? ಇವಾಗ ಇಲ್ಲಿ ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ. ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಆ ಮಾರ್ಕ್ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ಕಟ್ಟಿಂಗ್ ಮಾಡ್ಕೊತೀನಿ. ನೋಡಿ ರೈಟ್ ಸೈಡ್ದು ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ನಮಗೆ. ಇದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಇದು ಸೈಡಿಗೆ ಇಟ್ಬಿಡ್ತೀನಿ. ಎಕ್ಸ್ಟ್ರಾ ಇರೋ ಬಟ್ಟೆ ನಮಗೆ ಬೇಕಾಗುತ್ತೆ ನೋಡಿ, ಎಲ್ಲೆಲ್ಲಿ ಬೇಕಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಬ್ಯಾಕ್ ಡೀಪು ನನಗೆ ರೆಡಿ 9.5 ಇಂಚ್ ಬೇಕು. ಇಲ್ಲಿ
ಓಕೆ, ಒಂದು 1/4 ಇಂಚು ಜಾಸ್ತಿ ಇದೆ, 9.75 ಇಂಚಿದೆ, ಪರವಾಗಿಲ್ಲ, ನಡೆಯುತ್ತೆ. ಇಲ್ಲೂ ಅಷ್ಟೇ ನಾವು ಅರ್ಧ ಇಂಚು ಎಕ್ಸ್ಟ್ರಾಗೆ ಲೈನ್ ಹಾಕ್ಕೋಬೇಕು. ಇದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲದೆ ನಾವು ಬ್ಲೌಸ್ ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಓಕೆನಾ? ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ಮಾರ್ಕ್ ಹಾಕ್ಕೊಳ್ಳಿ. 2.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಏನಿದೆಯಲ್ಲ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನ ನೀಟಾಗಿ ಇಟ್ಕೊಳ್ಳಿ. ಅದನ್ನು ಫೋಲ್ಡ್ ಮಾಡೋ ಕೂಡ ಕಟ್ ಮಾಡ್ಬೋದು. ನಾನು ಹೊಸ್ದಾಗಿ ನೋಡ್ತಾ ಇರೋರು ಇರ್ತಿರಲ್ಲ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲೂ ಅಷ್ಟೇ ನಾವು 1/4 ಇಂಚು ಗ್ಯಾಪನ್ನು ಬಿಟ್ಟು ಪಟ್ಟೆಯನ್ನು ಕಟ್ಟಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ 1/4 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಕಂಪ್ಲೀಟಾಗಿ ಬಟ್ಟೆಯನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಲೈನಿಂಗ್ ಇಟ್ಕೊಂಡೆ ನಾನು ಮಾಡಿ ತೋರಿಸ್ತೀನಿ ಕಟ್ಟಿಂಗನ್ನು. ನೋಡಿ, ಇಲ್ಲೂ ಅಷ್ಟೇ ಈ ರೀತಿ ಓಪನ್ ಮಾಡಿ ಕಟ್ ಮಾಡಿಕೊಂಡ್ರೆ ನಮಗೆ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಡಬಲ್ ಫೋಲ್ಡ್ ಮಾಡ್ಕೊಂಡು ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಓಕೆನಾ? ಇಷ್ಟ ಆಯಿತು. ನೆಕ್ಸ್ಟ್ ಇಲ್ಲೂ ಅಷ್ಟೇ ಲೈನಿಂಗಿಗಿಂತ ಒಂದು 1/4 ಇಂಚು ಎಕ್ಸ್ಟ್ರಾ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ? ಈ ರೀತಿ ಕಟ್ಟಿಂಗು ಆಯಿತು. ಬ್ಯಾಕ್ ಕಟ್ಟಿಂಗ್ ರೆಡಿ ಆಯ್ತು. ಇಲ್ಲಿ ಅದನ್ನು ಸೈಡಿಗೆ ಇಟ್ಟೆ. ನಮಗೆ ಇನ್ನೂ ಒಂದು ಲೆಫ್ಟ್ ಸೈಡಲ್ಲಿ ಏನು ಬರುತ್ತಲ್ವ ಅಲ್ಲಿಗೆ ಬೇಕು ನೆಕ್. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನು ಉಳಿದಿರುತ್ತಲ್ವ ಅಲ್ಲಿಗೆ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಓಕೆನಾ? ಈಗ ಅಷ್ಟೇ ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ನಾನು 1/4 ಇಂಚ್ ಗ್ಯಾಪ್ ಬಿಟ್ಟು ನಾವು ನಾರ್ಮಲ್ ಬ್ಲೌಸ್ ಹೊಲಿವಾಗ ಒಂದೇ ಸಮಕ್ಕೆ ಹೆಂಗಿರುತ್ತೆ ಹಂಗೆ ಕಟ್ ಮಾಡ್ಕೊತೀವಿ. ಬಟ್ ವರ್ಕ್ ಬ್ಲೌಸ್ ಹೊಲಿವಾಗ ಈ ರೀತಿನೇ ಪೀಸ್ ಆಗಿನೇ ಕಟಿಂಗ್ ಮಾಡ್ಕೋಬೇಕು ನಾವು. ಓಕೆನಾ? ಇಷ್ಟು ನೋಡಿ, ಇದೆರಡು ಫ್ರಂಟು, ಸ್ಲೀವು, ಬ್ಯಾಕ್ ರೆಡಿ ಆಯಿತು. ಇಷ್ಟು ನಮಗಿನ್ನು ಸ್ಲೀವ್ಸಿಗೆ ಅಟ್ಯಾಚ್ ಕೊಟ್ಕೋಬೇಕು ಮತ್ತು ಬೆಲ್ಟ್ ಪಟ್ಟಿಯನ್ನು ಕಟ್ಟಿಂಗನ್ನು ಮಾಡ್ಕೋಬೇಕು. ಓಕೆನಾ? ಉಳಿದಿರೋದು ಏನು ಪೀಸ್ ಉಳಿದಿರುತ್ತಲ್ಲ ಇದರಲ್ಲಿ ನಾನು ಬೆಲ್ಟ್ ಪಟ್ಟಿಯನ್ನು ಕಟ್ಟಿಂಗ್ ಮಾಡ್ಕೊತೀನಿ ಮತ್ತು ಸ್ಲೀವ್ಸಿಗೂ ಕೂಡ ಅಟ್ಯಾಚಿಗೂ ಕೂಡ ಇದರಲ್ಲೇ ನಾನು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊತೀನಿ. ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊತೀನಿ ಅಂತ ಹೇಳಿ ನಿಮಗೆ ಸ್ಟಿಚಿಂಗ್ ಮಾಡೋವಾಗ ತೋರಿಸ್ತೀನಿ. ಓಕೆನಾ? ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ನೀವು ಕೂಡ ನೀಟಾಗಿ ಕಟ್ಟಿಂಗನ್ನು ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಿಚಿಂಗನ್ನು ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.